ನೀರನ್ನ ಖಂಡಿತವಾಗಿಯೂ ನಾವು ಚಿಕಿತ್ಸೆಗೆ ಬಳಸಬಹುದು ಅಂತ ಆಧುನಿಕವಾಗಿಯೂ ಕೂಡ ಎಷ್ಟೋ ಜನ ಸೈಂಟಿಸ್ಟ್ಗಳು ಪ್ರೂವ್ ಮಾಡಿದ್ದಾರೆ ಅಂದ್ರೆ ನೀವು ನಂಬ್ತೀರಾ? ನಮ್ಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಇಂಥ ಅದ್ಭುತ ಕೇವಲ ಒಂದೇ ಒಂದು ಡ್ರಾಪ್ ಆಫ್ ವಾಟರ್ ಅಲ್ಲಿ ಸಂಭವಿಸೋಕೆ ಸಾಧ್ಯನಾ ನಮ್ಮ ಪದಗಳಿಂದ, ನಮ್ಮ ಇಂಟೆನ್ಷನ್ ಇಂದ ಅಂತ. ಈ ನೀರನ್ನ ನಾವು ದಿನನಿತ್ಯ ಯಾವ ರೀತಿ ಸುಲಭವಾಗಿ ನಮ್ಮ ಮೈಂಡ್ ಟ್ರೈನಿಂಗ್ಗೆ, ನಮ್ಮ ಎನರ್ಜಿ ಹೆಚ್ಚು ಮಾಡೋಕೆ, ನಮ್ಮ ಆಸೆ ಸಂಕಲ್ಪಗಳನ್ನ ಪೂರೈಸೋಕೆ ಉಪಯೋಗಿಸಬಹುದು ಅಂತ ತಿಳ್ಕೊಳ್ಳೋಣ. ನಮ್ಮ ದೇಹದಲ್ಲಿ ನಾವು ಹೇಳೋದು ನಮ್ಮಲ್ಲೂ ನೀರಿನ ಅಂಶ ಇರೋದ್ರಿಂದ ಪ್ರಭಾವ ಬೀರುತ್ತೆ. ಖಂಡಿತ ನೀರು ಒಂದು ಇಮೋಷನ್ಸ್ನ ಅಥವಾ ಎನರ್ಜಿಯನ್ನ ಅಥವಾ ಒಂದು ವೈಬ್ಸ್ ಅನ್ನ ಅದು ಅಟ್ರಾಕ್ಟ್ ಮಾಡುತ್ತೆ. ಅದನ್ನ ಬಳಸಬಹುದು ಅನ್ನೋ ನಂಬಿಕೆ ಇದ್ರೆ ನೀವು ಕೂಡ ಈ ಒಂದು ಸಣ್ಣ ಅದ್ಭುತವಾದ ಎಕ್ಸ್ಪೆರಿಮೆಂಟ್ ನ ಮಾಡಬಹುದು. ನಮ್ಮ ಸನಾತನ ಧರ್ಮದಲ್ಲಿ ಪಂಚಭೂತಗಳಿಗೆ ಎಷ್ಟೊಂದು ಮಹತ್ವ ಕೊಡ್ತೀವಿ. ಈ ದೇಹ ಪಂಚಭೂತಗಳಿಂದ ಮಾಡಲಾಗಿದೆ. ದೇಹ ತ್ಯಾಗ ಮಾಡಿದ್ಮೇಲೆ ಪಂಚಭೂತದಲ್ಲಿ ಲೀನ ಆಯ್ತು. ಈ ತರದೆಲ್ಲ ಮಾತಾಡ್ತೀವಿ ಅಂಡ್ ಅರ್ಥ ಮಾಡ್ಕೊಳ್ತೀವಿ. ವೇದಗಳಲ್ಲೂ ಸಹ ಪಂಚಭೂತಗಳಿಗೆ ಸಂಬಂಧಪಟ್ಟ ಹಾಗೆ ಎಷ್ಟೆಲ್ಲ ಅದ್ಭುತವಾದ ವಿಷಯಗಳಿವೆ. ಯಜುರ್ವೇದದಲ್ಲಿ ನೀರಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಸಾಲುಗಳನ್ನು ಓದ್ತಾ ಇದ್ರೆ ಅಬ್ಬಾ, ನೀರಿಗೆ ಇಷ್ಟೆಲ್ಲ ಚಿಕಿತ್ಸಕ ಶಕ್ತಿ ಇದೆ, ಇಷ್ಟೊಂದು ಆಧ್ಯಾತ್ಮಿಕ ಹಿನ್ನೆಲೆ ಇದೆ ಅಂತ ಹೇಳಿ ನಾವು ನೀರು ಬಳಸಿದಾಗ ನಮ್ಮ ಗೌರವ ನೀರಿನ ಮೇಲೆ ತುಂಬಾನೇ ಜಾಸ್ತಿನೂ ಆಗೋಗುತ್ತೆ. ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ಇದೇ ನೀರನ್ನ ಚಿಕಿತ್ಸಕ ಶಕ್ತಿಯ ರೀತಿ ಹೇಗೆ ಬಳಸಬಹುದು ಅಂತ ತಿಳ್ಕೊಳ್ಳೋಣ ಬನ್ನಿ. ಇದ್ರ ಬಗ್ಗೆ ತಿಳಿಸ್ಕೊಡಕ್ಕಿಂತ ಮುಂಚೆ ನಾನು ಇದ್ರ ಬಗ್ಗೆ ಹೆಚ್ಚು ಹೇಳೋ ಅವಶ್ಯಕತೆ ಇಲ್ಲ. ಆದ್ರೂ ನಾವು ನೋಡ್ತಾನೆ ಬಂದಿದೀವಿ, ಒಬ್ಬ ಋಷಿ ಅಥವಾ ತಪಸ್ವಿ ತಮ್ಮ ಕಮಂಡಲಲ್ಲಿ ನೀರನ್ನ ಸಂಗ್ರಹ ಮಾಡಿ ಆಶೀರ್ವಾದ ಮಾಡ್ಬೇಕಾರೆ, ಶಾಪ ಮಾಡ್ಬೇಕಾರೆ ಅವ್ರ ಮೇಲೆ ಪ್ರೋಕ್ಷಣೆ ಮಾಡೋದಿರಬಹುದು, ಅಥವಾ ಇವತ್ತಿಗೂ ನಾವು ದೇವಸ್ಥಾನಗಳಲ್ಲಿ ತೀರ್ಥ ರೂಪದಲ್ಲಿ ಒಂದಷ್ಟು ಮಂತ್ರಗಳನ್ನ ಹೇಳಿ ನಮಗೆ ಕೊಟ್ಟಾಗ ಅದು ಚಿಕಿತ್ಸಕ ಶಕ್ತಿಯನ್ನ ನಮ್ಮ ಒಳಗಡೆ ಟ್ರಾನ್ಸ್ಫರ್ ಮಾಡುತ್ತೆ ಅನ್ನೋ ನಂಬಿಕೆಯಲ್ಲಿ ನಾವು ಅದನ್ನ ಬಳಸೋದಾಗಿರಬಹುದು. ಅಥವಾ ತೀರ್ಥ ಕ್ಷೇತ್ರಗಳಿಗೆ ಹೋದಾಗ ಅಲ್ಲಿಂದ ತರುವಂತಹ ತೀರ್ಥವನ್ನ ಮನೆಯಲ್ಲೆಲ್ಲ ಪ್ರೋಕ್ಷಣೆ ಮಾಡಿ ಕೆಟ್ಟ ಶಕ್ತಿ ಎಲ್ಲ ಹೊರಗೆ ಹೋಗಿದೆ ಅನ್ನೋ ಭಾವನೆಯಲ್ಲಿ ಆನಂದ ಪಡೋದಿರಬಹುದು. ಅಥವಾ ಪೂಜೆ ಪುನಸ್ಕಾರ ಹಬ್ಬಗಳಲ್ಲಿ ಕಳಸದಲ್ಲಿ ನೀರನ್ನ ಸಂಗ್ರಹ ಮಾಡಿ ಅದರಲ್ಲಿ ದೇವರ ಆಹ್ವಾನ ಆದಮೇಲೆ ಅದನ್ನ ಸ್ನಾನಕ್ಕೆ ಬಳಸೋದು, ಮನೆಯಲ್ಲೆಲ್ಲ ಪ್ರೋಕ್ಷಣೆ ಮಾಡೋದು, ಅಥವಾ ನಾವು ಅದನ್ನ ಸ್ವೀಕಾರ ಮಾಡೋದು, ಈ ರೀತಿ ಬಳಸೋದ್ರಿಂದ ಎಂತ ಅದ್ಭುತವಾದ ಒಂದು ಪರಿವರ್ತನೆ ನಮ್ಮಲ್ಲಾಗ್ಲಿ, ನಾವಿರೋ ಜಾಗದಲ್ಲಾಗ್ಲಿ ಅಥವಾ ಆ ಧನಾತ್ಮಕ ಶಕ್ತಿ ಆಗ್ಲಿ ಹೆಚ್ಚುತ್ತೆ ಅನ್ನೋದನ್ನ ನಾವು ನೋಡ್ತಾನೆ ಬಂದಿದೀವಿ. ಇನ್ನು ಈ ನೀರನ್ನ ಖಂಡಿತವಾಗಿಯೂ ನಾವು ಚಿಕಿತ್ಸೆಗೆ ಬಳಸಬಹುದು ಅಂತ ಆಧುನಿಕವಾಗಿಯೂ ಕೂಡ ಎಷ್ಟೋ ಜನ ಸೈಂಟಿಸ್ಟ್ಗಳು ಪ್ರೂವ್ ಮಾಡಿದ್ದಾರೆ ಅಂದ್ರೆ ನೀವು ನಂಬ್ತೀರಾ? ಹೌದು, ಇದ್ರ ಬಗ್ಗೆ ನಾನು ಸಾಕಷ್ಟು ಸಾರಿ ಈ ಹಿಂದೆ ಹಂಚ್ಕೊಂಡಿದ್ದೀನಿ. ಇವತ್ತು ಇವರ ರಿಸರ್ಚ್ ಅನ್ನ ನಾವು ದಿನನಿತ್ಯ ಯಾವ ರೀತಿ ಸುಲಭವಾಗಿ ನಮ್ಮ ಮೈಂಡ್ ಟ್ರೈನಿಂಗ್ಗೆ, ನಮ್ಮ ಎನರ್ಜಿ ಹೆಚ್ಚು ಮಾಡೋಕೆ, ನಮ್ಮ ಆಸೆ ಸಂಕಲ್ಪಗಳನ್ನ ಪೂರೈಸೋಕೆ ಉಪಯೋಗಿಸಬಹುದು ಅಂತ ತಿಳ್ಕೊಳ್ಳೋಣ. ಜಪಾನಿನ ಮೊಜಾರೋ ಇಮೋಟೋ ಅನ್ನುವಂತ ಸೈಂಟಿಸ್ಟ್ ಒಬ್ರು ಸಾವಿರಾರು ನೀರನ್ನ ಉಪಯೋಗಿಸ್ಕೊಂಡು ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡಿದ್ರು. ಇದರಲ್ಲಿ ಅವರು ಒಂದಷ್ಟು ವಾಟರ್ ಡ್ರಾಪ್ಲೆಟ್ಸ್ ಬೇರೆ ಬೇರೆ ಜಾಗದಿಂದ, ರಿವರ್ ಇಂದ ಅಥವಾ ಕೆರೆಯಿಂದ, ಪಾಂಡ್ ಇಂದ, ರೇನ್ ವಾಟರ್ ನ ಅಥವಾ ಸ್ಟೋರ್ ಆಗಿರೋ ಟ್ಯಾಂಕಲ್ ಸ್ಟೋರ್ ಆಗಿರೋ ನೀರು, ಈ ತರ ಬೇರೆ ಬೇರೆ ಸ್ಯಾಂಪಲ್ಸ್ ನ ತಗೊಂಡು ಅದಕ್ಕೆ ನಿರ್ದಿಷ್ಟವಾದ ಮಾಹಿತಿ ಅಥವಾ ಇಂಟೆನ್ಷನ್ ನ ಕೊಡ್ತಾ ಇದ್ರು. ಉದಾಹರಣೆಗೆ, ನೀನು ತುಂಬಾ ಸುಂದರವಾಗಿದ್ಯಾ ಅಂತ, ಇನ್ನೊಂದು ಸ್ಯಾಂಪಲ್ಗೆ ನೀನ್ ಚೆನ್ನಾಗಿಲ್ಲ ಅಂತ, ಒಂದ್ ಸ್ಯಾಂಪಲ್ಗೆ ಐ ಹೇಟ್ ಯು ಅಂತ, ಇನ್ನೊಂದು ಸ್ಯಾಂಪಲ್ ಆಫ್ ವಾಟರ್ಗೆ ಐ ಲವ್ ಯು ಅಂತ, ಇನ್ನೊಂದು ಸ್ಯಾಂಪಲ್ಗೆ ಥ್ಯಾಂಕ್ ಯು ಅಂತ, ಈ ತರ ಬೇರೆ 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 ಇಮೋಷನ್ಸ್ ಮತ್ತು ಇಂಟೆನ್ಷನ್ಸ್ ನ ಅದಕ್ಕೆ ಪ್ರೊಜೆಕ್ಟ್ ಮಾಡ್ತಾ ಇದ್ರು. ಅದನ್ನ ಅವರು ಫ್ರೀಸ್ ಮಾಡಿ ಆಮೇಲೆ ಮೈಕ್ರೋಸ್ಕೋಪ್ ಮೂಲಕ ಅದರ ಕ್ರಿಸ್ಟಲೈನ್ ಸ್ಟ್ರಕ್ಚರ್ ನ ಪಿಕ್ಚರ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿದಾಗ ನಮ್ಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಇಂಥ ಅದ್ಭುತ ಕೇವಲ ಒಂದೇ ಒಂದು ಡ್ರಾಪ್ ಆಫ್ ವಾಟರ್ ಅಲ್ಲಿ ಸಂಭವಿಸೋಕೆ ಸಾಧ್ಯನಾ ನಮ್ಮ ಪದಗಳಿಂದ, ನಮ್ಮ ಇಂಟೆನ್ಷನ್ ಇಂದ ಅಂತ. ಯಾಕೆಂದ್ರೆ ಈ ಪ್ರತಿ ಪಾಸಿಟಿವ್ ಪದ ಮತ್ತು ಪಾಸಿಟಿವ್ ಇಂಟೆನ್ಷನ್ ನ ಬಳಸಿ ಹೇಳಿದಂತಹ ಪದಗಳು ಆ ಒಂದು ವಾಟರ್ ಡ್ರಾಪ್ಲೆಟ್ಸ್ ಅಲ್ಲಿ ಸುಂದರವಾದ ಚಿತ್ತಾರದ ರೀತಿ ಆ ಒಂದು ಚಿತ್ರವನ್ನ ಅಥವಾ ಕ್ರಿಸ್ಟಲೈನ್ ಸ್ಟ್ರಕ್ಚರ್ ನ ಫಾರ್ಮ್ ಮಾಡಿತ್ತು. ವೆರಾಸ್ ನೆಗೆಟಿವ್ ಇಂಟೆನ್ಷನ್ಸ್ ಮತ್ತು ನೆಗೆಟಿವ್ ಪದಗಳನ್ನ ಉಪಯೋಗಿಸಿ ಅಥವಾ ಬೈದಂತಹ ಅಥವಾ ನೆಗೆಟಿವ್ ಆಗಿ ಅದ್ರ ಮೇಲೆ ಪ್ರೊಜೆಕ್ಟ್ ಮಾಡಿದಂತಹ ಇಮೋಷನ್ಸ್ ಎಷ್ಟು ಭೀಕರವಾಗಿ ನೋಡೋಕೆ ಯಾವುದೋ ಒಂದು ರಾಕ್ಷಸರದ್ದು ಅಥವಾ ಕೆಟ್ಟ ಶಕ್ತಿದು ಪಿಕ್ಚರ್ ತೆಗ್ದಿದಾರೇನೋ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಅಷ್ಟೇ ಯಾಕೆ, ಒಳ್ಳೆ ಮ್ಯೂಸಿಕ್ ನ ಪ್ಲೇ ಮಾಡೋದು ಅಥವಾ ಒಳ್ಳೆ ಸಾಧು ಸಂತರ ಚಿತ್ರವನ್ನ ತೋರಿಸಿ ಆಮೇಲೆ ಅದ್ರ ಪಿಕ್ಚರ್ ತೆಗೆಯೋದು, ಈ ತರ ಸಾಕಷ್ಟು ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡಿದ್ರು. ಇನ್ಫ್ಯಾಕ್ಟ್ ಅವರು ಸಾಕಷ್ಟು ಪುಸ್ತಕಗಳನ್ನು, ದ ಸೀಕ್ರೆಟ್ ಮೆಸೇಜ್ ಫ್ರಮ್ ದ ವಾಟರ್, ಈ ತರ ಸುಮಾರು ಸೀರೀಸ್ ಆಫ್ ಪುಸ್ತಕಗಳನ್ನು ಕೂಡ ಬಿಡುಗಡೆ ಮಾಡಿ ಯಾವ ರೀತಿ ಅವರ ಎಕ್ಸ್ಪೆರಿಮೆಂಟ್ ಇಂದ ಅವರು ನಮ್ಮ ಆಲೋಚನೆ, ನಮ್ಮ ಉದ್ದೇಶ, ನಮ್ಮ ಭಾವನೆ, ನಮ್ಮ ಸಂಕಲ್ಪ, ನಮ್ಮ ಎನರ್ಜಿ ಇದೆಲ್ಲವೂ ನೀರಿನ ಮೇಲೆ ತತ್ಕ್ಷಣವೇ ಪ್ರಭಾವ ಬೀರುತ್ತೆ ಮತ್ತು ಇದನ್ನ ಹೇಗೆ ನಾವು ಧನಾತ್ಮಕವಾಗಿ ಬಳಸ್ಕೊಳ್ಬಹುದಾಗಿದೆ ಅನ್ನೋದನ್ನ ತುಂಬಾ ವಿಸ್ತಾರವಾಗಿ ಅವರ ರಿಸರ್ಚ್ ವರ್ಕ್ ಅಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ನಾನು ನನ್ನ 2ನೇ PhD
ಇಂಟಿಗ್ರೇಟಿವ್ ಮೆಡಿಸಿನ್ ಮಾಡ್ಬೇಕಾದ್ರೆ ನಾನು ಡಾಕ್ಟರ್ ಜೆರಾಲ್ಡ್ ಪೊಲಾಕ್ ಅನ್ನೋರ ಕೆಲಸದ ಬಗ್ಗೆ ತಿಳ್ಕೊಳ್ಳೋಕೆ ನಂಗೆ ಅವಕಾಶ ಸಿಕ್ತು. ಇದೊಂದು ತುಂಬಾ ಸೈಂಟಿಫಿಕ್ ಡೀಟೇಲ್ಡ್ ರಿಸರ್ಚ್ ವರ್ಕ್. ಇವರು ಅಮೆರಿಕದಲ್ಲಿ ಬಯೋ ಇಂಜಿನಿಯರಿಂಗ್ ಪ್ರೊಫೆಸರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದು, ಈ ಒಂದು ಸ್ಟ್ರಕ್ಚರ್ಡ್ ವಾಟರ್ ಇಂದ ಯಾವ ತರದೆಲ್ಲ ಅದ್ಭುತಗಳನ್ನ ಒಬ್ಬ ಮನುಷ್ಯನ ದೇಹದ ಮೇಲೆ ನಾವು ಮಾಡ್ಬೋದಾಗಿದೆ, ಆಲ್ಟರ್ನೇಟಿವ್ ಮೆಡಿಸಿನ್ ಅಲ್ಲಿ, ಪರ್ಯಾಯ ಚಿಕಿತ್ಸೆಯಲ್ಲಿ ಎಂಥ ಒಂದು ಚಮತ್ಕಾರಿ ಹಂತದಲ್ಲಿ ಆ ಮನುಷ್ಯನ ದೇಹದಿಂದ ಡಿಟಾಕ್ಸ್ ನ ಮಾಡೋದಂದ್ರೆ ವಿಷಕಾರಕ ಅಂಶವನ್ನ ಆಚೆ ತೆಗೆಯೋದಾಗಿರ್ಲಿ, ಆ ಮನುಷ್ಯನ ದೇಹದಲ್ಲಿ ಎನರ್ಜಿ ಲೆವೆಲ್ಸ್ ನ ಇಂಪ್ರೂವ್ ಮಾಡೋದಕ್ಕೆ ಅದನ್ನ ಬಳಸೋದಾಗಿರ್ಲಿ, ಅಥವಾ ನಮ್ಮ ಒಂದು ಮನಸ್ಥಿತಿಯನ್ನ ಪಾಸಿಟಿವ್ ಆಗಿ ಬದಲಾವಣೆ ಮಾಡೋದಕ್ಕಾಗ್ಲಿ, ನಿರ್ದಿಷ್ಟವಾದ ಕಾಯಿಲೆಗಳಿಗೆ ಕೇವಲ ನೀರನ್ನ, ಸ್ಟ್ರಕ್ಚರ್ಡ್ ವಾಟರ್ನ ಉಪಯೋಗಿಸ್ಕೊಂಡು ಅವ್ರು ಬೇಗ ಆಗೋದಕ್ಕೆ ಸಹಾಯ ಮಾಡೋ ರೀತಿಯಲ್ಲಾಗ್ಲಿ ತುಂಬಾ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡ್ತಾರೆ. ಇನ್ಫ್ಯಾಕ್ಟ್ ಆಂಟಿ ಏಜಿಂಗ್ ಆ ಒಂದು ಆಸ್ಪೆಕ್ಟ್ ಅಲ್ಲೂ ಕೂಡ ಈ ಸ್ಟ್ರಕ್ಚರ್ಡ್ ವಾಟರ್ನ ನಾವು ಯಾವ ರೀತಿ ಬಳಸ್ಬೋದು ಅನ್ನೋ ತುಂಬಾ ಒಂದು ಡೀಪ್ ರಿಸರ್ಚ್ ಅನ್ನ ಅವ್ರು ಮಾಡ್ತಾರೆ. ಭೂಮಿ ಮೇಲೆ ಬೇರೆ ಬೇರೆ ದೇಶಗಳಲ್ಲಿ ಸೈಂಟಿಫಿಕ್ ಆಗಿ ಬೇರೆ ಬೇರೆ ರೀತಿಯಲ್ಲಿ ಏನು ನಾವು ನಮ್ಮ ಧರ್ಮದಲ್ಲಿ ಸುಲಭವಾಗಿ ಪಾಲಿಸ್ಕೊಂಡು ಬರ್ತಾ ಇದೀವೋ ಅದನ್ನೇ ಸಾರಿ ಸಾರಿ ಮತ್ತೆ ಮತ್ತೆ ಹೇಳಿದ್ದಾರೆ. ಹಾಗಾದ್ರೆ ನಾವಿದನ್ನ ಸುಲಭವಾಗಿ ಚಿಕಿತ್ಸಕ ರೀತಿಯಲ್ಲಿ ಹೇಗೆ ಬಳಸಬಹುದು? ನಾನು ಇವತ್ತೊಂದು ಸಿಂಪಲ್ ಮೆಥಡ್ ನ ನಿಮ್ಗೆ ಹೇಳ್ಕೊಡ್ತೀನಿ. ಇದು ನಿಮ್ಗೆ ಹೌದು, ನಮ್ಮ ದೇಹದಲ್ಲಿ ನಾವು ಹೇಳೋದು ನಮ್ಮಲ್ಲೂ ನೀರಿನ ಅಂಶ ಇರೋದ್ರಿಂದ ಪ್ರಭಾವ ಬೀರುತ್ತೆ. ಖಂಡಿತ ಒಂದು ನೀರು ಒಂದು ಇಮೋಷನ್ಸ್ ನ ಅಥವಾ ಎನರ್ಜಿಯನ್ನ ಅಥವಾ ಒಂದು ವೈಬ್ಸ್ ಅನ್ನ ಅದು ಅಟ್ರಾಕ್ಟ್ ಮಾಡುತ್ತೆ, ಅದನ್ನ ಬಳಸಬಹುದು ಅನ್ನೋ ನಂಬಿಕೆ ಇದ್ರೆ ನೀವು ಕೂಡ ಈ ಒಂದು ಸಣ್ಣ ಅದ್ಭುತವಾದ ಎಕ್ಸ್ಪೆರಿಮೆಂಟ್ ನ ಮಾಡಬಹುದು. ಒಂದು ಗ್ಲಾಸ್ ಆಫ್ ವಾಟರ್ ತಗೊಳ್ಳಿ. ಮಲ್ಗಕ್ಕಿಂತ ಮುಂಚೆ ಆ ಗ್ಲಾಸ್ ಆಫ್ ವಾಟರ್ಗೆ ಒಂದಷ್ಟು ನಿರ್ದಿಷ್ಟವಾದ ಪಾಸಿಟಿವ್ ಇಮೋಷನ್ಸ್ ಮತ್ತು ಇಂಟೆನ್ಷನ್ಸ್ ನ ಪಾಸ್ ಮಾಡಿ. ಈ ಒಂದು ಗ್ಲಾಸ್ ನೀವು ಯಾವ್ದು ಬೇಕಾದ್ರೂ ಸ್ಟೀಲು ಇತ್ಯಾದಿ ಉಪಯೋಗಿಸಬಹುದು, ಬಟ್ ಗ್ಲಾಸ್ ಅಲ್ಲೇ ಇದ್ರೆ, ಅದು ಗಾಜಿನಲ್ಲೇ ಇದ್ರೆ ನಿಮ್ಗೂ ಕೂಡ ಅದನ್ನ ನೋಡಿ ಪ್ರೀತಿಯಿಂದ ಅದಕ್ಕೆ ಮೆಸೇಜ್ ಕೊಡೋದಕ್ಕೆ ಒಂದು ಡೀಪರ್ ಕನೆಕ್ಟ್ ಫಾರ್ಮ್ ಆಗುತ್ತೆ. ಸೊ ನೀವು ಒಂದಷ್ಟು ಧನಾತ್ಮಕ ದೃಢೀಕರಣಗಳನ್ನ ಅಥವಾ ಪಾಸಿಟಿವ್ ಅಫರ್ಮೇಶನ್ ನ, ಉದಾಹರಣೆಗೆ ನನ್ನ ಆತ್ಮವಿಶ್ವಾಸ ದಿನೇ ದಿನೇ ಹೆಚ್ಚಾಗ್ತಾ ಇದೆ, ನಾನು ದಿನೇ ದಿನೇ ಹೆಚ್ಚು ಆರೋಗ್ಯಕರ ವ್ಯಕ್ತಿ ಆಗ್ತಾ ಇದ್ದೇನೆ, ಅಥವಾ ಇನ್ನೂ ನಿರ್ದಿಷ್ಟವಾಗಿ ನಿಮ್ಗೆ ಯಾವುದೋ ಒಂದು ವಿಷಯದಲ್ಲಿ ಆ ಸಂಕಲ್ಪ ಪೂರೈಸಬೇಕು ಅಂತಿದ್ರೆ, ಉದಾಹರಣೆಗೆ ನಾನು ಎಲ್ಲರೊಂದಿಗೆ ಶಾಂತಿ ಪ್ರೀತಿಯಿಂದ ನಡ್ಕೊಳ್ತಾ ಇದ್ದೀನಿ, ನನಗೆ ಮನೆಯಲ್ಲಿ ಸುಂದರವಾದ ವಾತಾವರಣ ನಿರ್ಮಿಸಲು ಬೇಕಾದಂತಹ ಮನೋಬಲ ಸಹಜವಾಗಿ ಉದ್ಭವ ಆಗ್ತಾ ಇದೆ. ಈ ರೀತಿ ನಿಮ್ಮ ಯಾವುದೇ ಗುಣ, ಸಂಕಲ್ಪ, ನಾವು ಹೇಳ್ತೀವಲ್ಲ ಮ್ಯಾನಿಫೆಸ್ಟೇಷನ್ ಆಫ್ ಇಂಟೆನ್ಷನ್ಸ್ ಅಂತ, ಅದಕ್ಕೆ ಸಂಬಂಧಪಟ್ಟ ಯಾವ್ದಾದ್ರೂ ಥಾಟ್ ಅನ್ನ ಪಾಸಿಟಿವ್ ಆಗಿ ಹೇಳ್ತಾ, ಆ ನೀರನ್ನೇ ನೋಡ್ತಾ ಸ್ಮೈಲ್ ಮಾಡ್ತಾ ಪಕ್ಕದಲ್ಲಿ ಇಟ್ಕೊಳ್ಳಿ. ಬೆಳಗ್ಗೆ ಎದ್ದು ಆ ನೀರ್ನ ಕುಡಿಬಹುದು. ಅಫ್ಕೋರ್ಸ್ ನಾವು ಪ್ರತಿ ಸಾರಿ ನೀರು ಕುಡಿಬೇಕಾದ್ರೂ ಅದನ್ನ ಏನೋ ಇಟ್ಟು ತುಂಬಾ ಗಂಟೆ ಆದ್ಮೇಲೆ ಕುಡಿಬೇಕು ಅಂತ ಏನೂ ಇಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನಾವು ಅದನ್ನ ಸ್ವೀಕಾರ ಮಾಡಿದಾಗ ನಮ್ಮ ಮನಸ್ಸು ಕೂಡ ತುಂಬಾ ಸೂಕ್ಷ್ಮವಾದ ಸ್ಥಿತಿಯಲ್ಲಿರೋದ್ರಿಂದ ಅದರ ಹೆಚ್ಚು ಲಾಭ ಪಡಿಬಹುದು. ಬಟ್ ಪ್ರತಿ ಸಾರಿ ನಾವು ನೀರು ಕುಡಿಬೇಕಾದ್ರೆ ಮನೆಯಲ್ಲೋ ಆಫೀಸಲ್ಲೋ ಎಲ್ಲಾದ್ರೂ ಒಂದು ಥ್ಯಾಂಕ್ ಯು ಅನ್ನೋ ಪದ ಹೇಳೋದ್ರಿಂದನೋ, ಅಥವಾ ಐ ಲವ್ ಯು ಅಂತ ಹೇಳಿ ಅದನ್ನ ಕುಡಿಯೋದ್ರಿಂದನೋ, ಅಥವಾ ಇದರಿಂದ ನನಗೆ ಒಳ್ಳೇದಾಗತ್ತೆ, ಎನರ್ಜಿ ಸಿಗತ್ತೆ, ಅಥವಾ ಈ ನೀರೇ ನನಗೆ ಚಿಕಿತ್ಸಕ ಶಕ್ತಿಯಾಗಿ ನನಗೆ ಈ ಇನ್ಫೆಕ್ಷನ್ ಇಂದಾನೋ ಅಥವಾ ಹೊಟ್ಟೆ ನೋವಿಂದಾನೋ ಜ್ವರದಿಂದಾನೋ ಹೊರಗಡೆ ಬರಕ್ಕೆ ಸಹಾಯ ಮಾಡುತ್ತೆ, ಈ ತರ ಒಂದು ಪಾಸಿಟಿವ್ ಥಾಟ್ ನ ರಿಲೀಸ್ ಮಾಡಿ ಯಾವಾಗ ಬೇಕಾದ್ರೂ ನಾವು ನೀರನ್ನ ಟಕ್ ಅಂತ ಸ್ವೀಕಾರ ಮಾಡಬಹುದು. ನಿಮ್ಗೆ ಅನ್ನಿಸ್ಬಹುದು, ಹೌದಾ ಇದು ಸಾಧ್ಯನಾ ಅಂತ. ವರ್ಷಾನುಗಟ್ಲೆ ತನ್ನ ಇಡೀ ಜೀವನವನ್ನೇ ಈ ಒಂದು ರಿಸರ್ಚ್ಗೆ ಮುಡಿಪಿಟ್ಟು ಎಷ್ಟೋ ಸೀರೀಸ್ ಆಫ್ ರಿಸರ್ಚ್ ಪೇಪರ್ಸ್ ನ ಪುಸ್ತಕವನ್ನ ಬರೆದಿರುವಂತಹ ಡಾಕ್ಟರ್ ಮೊಜಾರೋ ಇರಬಹುದು, ಡಾಕ್ಟರ್ ಜೆರಾಲ್ಡ್ ಅವ್ರು ಇರಬಹುದು, ಹೇಳಿರೋದ್ರ ಜೊತೆಯಲ್ಲಿ ನಮ್ಮ ಋಷಿ ಮುನಿಗಳು ಕೂಡ ಈ ತರದ ವಿಚಾರದ ಬಗ್ಗೆ ಹೇಳಿದ್ದಾರೆ ಅಂದ್ಮೇಲೆ ನಾವು ಡೌಟ್ ಪಡ್ತಾ ಇದರ ಲಾಭವನ್ನ ಪಡ್ಕೊಳ್ದೇ ಇದ್ರೆ ಅದು ನಮ್ದೇ ಲಾಸ್ ಆಗತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಅಟ್ಲೀಸ್ಟ್ ನಾವು ಹೇಗೆ ಸ್ನಾನ ಮಾಡೋಕ್ಕಿಂತ ಮುಂಚೆ ಗಂಗಾ ಚೈಮುನೆ ಚೈವ ಅಂತ ಹೇಳ್ಕೊಂಡು ಸ್ನಾನ ಮಾಡೋದ್ರಿಂದ ಆ ನೀರೇ ಪವಿತ್ರವಾದ ನೀರಾಗುತ್ತೋ, ಊಟ ಮಾಡೋಕ್ಕಿಂತ ಮುಂಚೆ ಬ್ರಹ್ಮಾರ್ಪಣಂ ಅನ್ನೋ ಶ್ಲೋಕವನ್ನ ಹೇಳ್ತಾ ಆ ಒಂದು ಊಟವೇ ಪ್ರಸಾದ ಆಗತ್ತೆ ಅನ್ನೋ ಮನಸ್ಥಿತಿಯಲ್ಲಿ ನಾವು ಮಾಡ್ತೀವೋ, ಅದೇ ತರ ಪ್ರತಿ ಸಾರಿ ನೀರು ಕುಡಿಬೇಕಾದ್ರೂ ನಮಗೆ ಪೂರ್ತಿ ಶ್ಲೋಕ ಹೇಳೋಷ್ಟು ಸಮಯ ಇಲ್ಲದೆ ಇದ್ರು ಅಟ್ಲೀಸ್ಟ್ ಒಂದು ಪಾಸಿಟಿವ್ ಇಂಟೆನ್ಷನ್ ಅದು ರಿಲೀಸ್ ಮಾಡ್ಬೋದಲ್ವಾ. ಆಗ ಅದು ನಮ್ಮ ದೇಹದಲ್ಲೆಲ್ಲ ಸಂಚಾರ ಮಾಡ್ತಾ ನಮಗೂ ಅದೇ ಒಂದು ಸಕಾರಾತ್ಮಕ ಧನಾತ್ಮಕ ಗುಣವನ್ನ, ಎನರ್ಜಿಯನ್ನ ಬೂಸ್ಟ್ ಮಾಡುತ್ತೆ. ಈ ರೀತಿ ನೀವು ಇನ್ನೊಬ್ಬರಿಗೂ ಆ ಒಂದು ಗುಡ್ ಇಂಟೆನ್ಷನ್ ಕೊಟ್ಟು ನೀರನ್ನು ಕೊಡ್ಬೋದು. ಫಾರ್ ಎಕ್ಸಾಂಪಲ್, ಮಕ್ಕಳಿಗೆ ಪಾಸಿಟಿವ್ ವರ್ಡ್ಸ್ ಗಳನ್ನ ಹೇಳಿ ಮಗುಗೆ ಈ ನೀರು ಕುಡಿಯೋದ್ರಿಂದ ನನ್ನ ಮಗು ಆನಂದವಾಗಿರುತ್ತೆ, ಲವಲವಿಕೆಯಿಂದ ಇರುತ್ತೆ, ಆರೋಗ್ಯಕರವಾಗಿರುತ್ತೆ, ಈ ತರ ಪಾಸಿಟಿವ್ ಆಗಿ ಹೇಳಿ ಮಗುಗೂ ನೀರು ಕೊಡಬಹುದು. ನೀವು ಮನೆಯಲ್ಲಿ ನೀರನ್ನ ಸಂಗ್ರಹ ಮಾಡಿಟ್ರೆ ಆ ನೀರಿನ ಆ ಕಂಟೈನರ್ ಮುಂದೆ ನಿಂತು ಒಂದು ಸುಂದರವಾದ ಹಾಡು ಹೇಳೋದು ಅಥವಾ ಏನೋ ಒಂದಷ್ಟು ಶ್ಲೋಕಗಳನ್ನ ಹೇಳೋದು, ಹೇಳಿ ಸಂಗ್ರಹ ಮಾಡಿಟ್ಟು ಮನೆಯಲ್ಲಿರೋಲ್ಲ ಆ ನೀರನ್ನ ಕುಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ.
ನಾವು ಚಿಕಿತ್ಸೆಯನ್ನ ಎಲ್ಲೋ ನಿಗೂಢವಾಗಿ ಅದು ನನ್ನ ಜವಾಬ್ದಾರಲ್ಲ, ಯಾರೋ ಬೇರೆಯವ್ರು ನನಗೆ ಕೊಡಬೇಕು ಅನ್ನೋ ರೀತಿಯಲ್ಲಿ, ಅಥವಾ ಕೆಮಿಕಲ್ಗಳೇ ನನಗೆ ಸರಿ ಮಾಡಬೇಕು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಈ ಎಲ್ಲ ಸುಂದರವಾದ ಆನಂದಕರವಾದ ಅನುಭವಗಳನ್ನ ಅನುಭವಿಸೋಕ್ಕೂ ಆಗಲ್ಲ. ನಮ್ಮ ಒಳಗಡೆ ಇರೋ ಚಿಕಿತ್ಸಕ ಶಕ್ತಿ ಮತ್ತು ಪಂಚಭೂತಗಳು ಸದಾಕಾಲ ನಮಗೆ ಹೀಲ್ ಮಾಡೋಕೆ ಏನು ಕರುಣೆಯನ್ನು ದಯಪಾಲಿಸ್ತಾ ಇದೆ ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೂ ಸಾಧ್ಯ ಆಗಲ್ಲ. ಈ ಮೆಥಡ್ನ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸೋದು ಮರಿಬೇಡಿ. ಮತ್ತು ಸಾಕಷ್ಟು ತೀರ್ಥಕ್ಷೇತ್ರಗಳಿಗೆ ಹೋದಾಗ ನೀರನ್ನ ಸಂಗ್ರಹ ಮಾಡ್ಕೊಂಡು ಏನು ಬರ್ತೀವಿ ಅದನ್ನ ಈ ರೀತಿಯಾಗಿ ಚಿಕಿತ್ಸಕ ಶಕ್ತಿಯಾಗಿ ಕೂಡ ತೀರ್ಥದ ರೀತಿ ಸೇವನೆ ಮಾಡೋದ ರೀತಿ ಕೂಡ ನೀವು ಮಾಡೋದ್ರಿಂದ ಇನ್ನೂ ಆಧ್ಯಾತ್ಮಿಕ ಹಿನ್ನೆಲೆಯ ಜೊತೆಯಲ್ಲಿ ಅದನ್ನ ಬಳಸಬಹುದಾಗಿದೆ ಅನ್ನೋದನ್ನ ಹೇಳ್ತಾ ಈ ವಿಡಿಯೋನ ನಾನು ವೈಂಡ್ ಮಾಡ್ತಾ ಇದ್ದೀನಿ. ಆದ್ರೆ ನೆಕ್ಸ್ಟ್ ಟೈಮ್ ಇನ್ನೊಂದು ವಿಶೇಷವಾದ ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿ ಆಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.